ನಮ್ಮ ರಾಜ್ಯದ ಇಂಧನ ಇಲಾಖೆ ಚಿನ್ನದ ಗಣಿ ಇದ್ದ ಹಾಗೆ. ಆದರೆ ಈ ಗಣಿಯನ್ನು ಲೈನ್ ಮ್ಯಾನ್ನಿಂದ ಹಿಡಿದು ಸಚಿವರವರೆಗೆ ಪ್ರತಿಯೊಬ್ಬರು ಲೂಟಿ ಹೊಡಿತಿದ್ದಾರೆ. ಈ ಇಲಾಖೆಯಲ್ಲಿ ಭಾರಿ ಭಾರಿ ಹಗರಣಗಳು ನಡೀತಿವೆ. ಆ ಹಗರಣಗಳಿಗೊಂದು ಸ್ಯಾಂಪಲ್ ಕೊಡ್ತೀನಿ ಬನ್ನಿ. ಮೀಟರ್ ಟೆಂಡರಲ್ಲೂ ಗೋಲ್ಮಾಲ್, ಕೆಪಿಟಿಸಿಎಲ್ ನಿರ್ದೇಶಕನಿಂದಲೇ ಹಗರಣ, ಸ್ವಜನರಿಗಾಗಿ ಜನರ ತೆರಿಗೆ ಹಣ ಸ್ವಾಹ. ಹೌದು, ಇದು ಬೆಸ್ಕಾಂನಲ್ಲಿ ನಡೆದಿರೋ ಮತ್ತೊಂದು ಭಾರಿ ಹಗರಣ. ಕೆಆರ್ಸಿ ನಿಯಮಗಳನ್ನ ಗಾಳಿಗೆ ತೂರಿ ಭಾರಿ ಕಿಕ್ ಬ್ಯಾಕ್ಗಾಗಿ ಮಾಡಿರೋ ವಿಚಿತ್ರ ಹಗರಣ. 2009 ಟೆಂಡರು ಕಾಲ್ ಫಾರ್ ಮಾಡ್ತಾರೆ. LNG ಲ್ಯಾಂಟಿಸನ್ ಗೇರ್ ಅಂತ ಅವ್ರು ಕೋಟ್ ಮಾಡೋದು ₹1,190 ಒಂದು ಮೀಟ್ರಿಗೆ. ಅದೇ ಟೈಮಲ್ಲಿ HPL ಅಂತದ್ದು ಕಂಪ್ನಿ ₹954. ಯಾರು ಕೊಡಬೇಕು? ಸಾಮಾನ್ಯವಾಗಿ ಇಬ್ರದ್ದು ಸೇಮ್ ಸ್ಟ್ಯಾಂಡರ್ಡ್ ಇದ್ದರೆ ಕಮ್ಮಿ ಇರೋರಿಗೆ ಕೊಡ್ತೀರಾ. ಇಲ್ಲಿ ಯಾರಪ್ಪನ ಮನೆ ಗಂಟು ಹೋದರೆ ಹೋಗ್ತದೆ ಅಂತೇಳಿ ಜಾಸ್ತಿ ಇರೋದಕ್ಕೆ ತೊಗೋತಾರೆ. ಯಾಕಂದರೆ ಆ ಡಿಫ್ರೆನ್ಸ್ ಅಮೌಂಟ್ ಇದೆಯಲ್ಲ. ಈ ಲ್ಯಾಂಡಸನ್ ಗೇರ್ಗೂ ಅಷ್ಟೇ ಆಗ್ತದೆ ಮೀಟ್ರು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ, HPLಗೂ ಅದೇ ಆಗ್ತದೆ. ಆ ಡಿಫ್ರೆನ್ಸ್ ಅಮೌಂಟು ನನ್ನ ಜೋಬು ಬರಬೇಕಾದ್ರೆ ಜಾಸ್ತಿ ಕಟ್ಟಬೇಕು. ಆ ದುಡ್ಡು ಯಾರ್ದು? ಸರ್ಕಾರದ್ದು. ಕೆಪಿಟಿಸಿಎಲ್ ನಿರ್ದೇಶಕ ವೆಂಕಟ ಶಿವರೆಡ್ಡಿಯವರು ಲ್ಯಾಂಡ್ಸನ್ ಗೇರ್ಗೆ ಅನುಕೂಲ ಆಗಲು ಯಾವ್ಯಾವ ರೀತಿಯಲ್ಲಿ ಮೀಟರ್ ಗೋಲ್ಮಾಲ್ ಮಾಡಿದ್ದಾರೆ ನೋಡಿ. 2013 8ನೇ ತಿಂಗಳಲ್ಲಿ ಕ್ಲೋಸ್ ಆಗುತ್ತೆ ಅಂತ 3ನೇ ತಿಂಗಳು ಟೆಂಡರ್ ಕಾಲ್ ಫಾರ್ ಮಾಡ್ತಾರೆ. ಕಾಲ್ ಫಾರ್ ಮಾಡಿದಾಗ ಎಲ್ಲ ಬರ್ತಾರೆ. ಆ ಟೆಂಡರ್ ಕಾಲ್ ಫಾರ್ ಮಾಡಿ ಒಂದು ಸ್ವಲ್ಪ ದಿನ ಆದಮೇಲೆ ಅದನ್ನು ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿದಾಗ ಅತಂತ್ರ ಸಿಚುವೇಶನ್ ಏನು ಮಾಡೋದು? ಲ್ಯಾಂಡಸನ್ ಗೇರ್ ಕಂಟಿನ್ಯೂ ಆಗಲಿ. ಇವರು ಎಷ್ಟು ಸ್ಮಾರ್ಟ್ ಅಂತ ಹೇಳಿದ್ರೆ ಲೀಗಲಾಗೆ ಮಾಡ್ತಾರೆ. ಇಲ್ಲೀಗಲ್ ಕೆಲಸವನ್ನು ಲೀಗಲಾಗಿ ಮಾಡ್ತಾರೆ. ಗೈರ್ ಕಾನೂನಿ ಕೆಲಸನೇ ಮಾಡೋದು, ಬಟ್ ಕಾನೂನುಬದ್ಧ ಮಾಡ್ತಾರೆ. ಎಕ್ಸ್ಟೆನ್ಷನ್ ಕೊಟ್ಬಿಡೋಣ ಯಾರಿಗೆ? ಲ್ಯಾಂಡಸನ್ ಗೇರ್ಗೆ ಕಂಟಿನ್ಯೂ ಎಲ್ಲರಿಗೂ ಜೂನ್ 2014. ಇನ್ನು ಜೂನ್ವರೆಗೂ ನಾವು ಬಂದಿಲ್ಲ. ಇವತ್ತು ನಾವು ಮಾತಾಡ್ತಾ ಇದ್ದೀವಲ್ಲ, ಜೂನ್ವರೆಗೂ ಬಂದಿಲ್ಲ. ಜೂನ್ 30ನೇ ತಾರೀಕುವರೆಗಿದೆ ಟೆಂಡರ್ ಕರಿಬೋತಾನೆ. ಮಾರ್ಚ್ 4ನೇ ತಾರೀಕು 2014 ಬೋರ್ಡ್ ಮೀಟಿಂಗಲ್ಲಿ ಏನು ಮಾಡ್ತಾರೆ, ಈ ವೆಂಕಟಶಿವಾರೆಡ್ಡಿ ಅನ್ನೋರು ಸಡನ್ನಾಗಿ ಈ ಸಬ್ಜೆಕ್ಟನ್ನು ರೈಸ್ ಮಾಡ್ತಾರೆ. ಎಕ್ಸ್ಟೆನ್ಷನ್ ಶಾಲ್ ಬಿ ಗಿವನ್ ಟು ಯಾರಿಗೆ? ಜೂನ್ 30ವರೆಗೂ ಇದೆಯಲ್ಲ ಟೈಮು, ಅವ್ರಿಗೆ ಮತ್ತೆ ಎಕ್ಸ್ಟೆನ್ಷನ್ ಕೊಡ್ತಾರೆ. ಯಾವತ್ತವರೆಗೂ ಕೊಡ್ತಾರೆ? ಜೂನ್ 30, 2015 ಕೊಡ್ತಾರೆ. ಅರೆ ಬಾಬಾ, ಇವತ್ತು ನಾವು ಮಾತಾಡ್ತಾರೆ, ಇವತ್ತು ಮನಸ್ಸು ಮಾಡಿದ್ರು ಕ್ಯಾನ್ಸಲ್ ಮಾಡ್ಬೋದು. ಮಾಡಲ್ಲ. ದುರಂತ ಅಂದ್ರೆ ಪಕ್ಕದ ರಾಜ್ಯದಲ್ಲಿ ₹700 ಸಿಗೋ ಇದೇ ಲ್ಯಾಂಡ್ಸನ್ ಗೇರ್ ಸಂಸ್ಥೆ ಮೀಟರ್ ನಮ್ಮ ರಾಜ್ಯದಲ್ಲಿ ₹900 ಮಾರಾಟ ಆಗ್ತಿದೆ. ತಮಿಳ್ನಾಡಲ್ಲಿ ಲ್ಯಾಂಡಸನ್ ಗೇರು ಕೋಟ್ ಮಾಡಿರೋದು, ಕೊಟೇಶನ್ ಕೊಟ್ಟಿರೋ ರೇಟು ₹705. ನಮ್ಮಲ್ಲಿ ₹905. ಅದು ಎಷ್ಟಕ್ಕೆ? 20 ಲಕ್ಷ ಮೀಟ್ರಿಗೆ. ಈ ಒಂದು ವರ್ಷದಲ್ಲಿ ನಮಗೆ ಲಾಸ್ ಎಷ್ಟಾಗ್ತದೆ? 40 ಕೋಟಿ ಸ್ಟ್ರೈಟ್. ಇದು ಕನ್ನಡಿಗರ ಉದಾರತೆಯೋ ಅಥವಾ ಕನ್ನಡಿಗರ ಉದಾರತೆಯನ್ನು ನಮ್ಮ ಅಧಿಕಾರಿಗಳು ಶೋಷಿಸುತ್ತಿರುವ ಪರಿಯೋ? ಈ ಭ್ರಷ್ಟ ಅಧಿಕಾರಿಗಳು ಗ್ರಾಹಕರ ತಾಳ್ಮೆ ಜೊತೆ ಯಾವ ರೀತಿ ಚೆಲ್ಲಾಟ ಆಡ್ತಿದ್ದಾರೆ ಅಂದ್ರೆ, ಬರೀ ಕಿಕ್ ಬ್ಯಾಕ್ ಆಸೆಗೆ ಕಳೆದ 1 ದಶಕದಲ್ಲಿ 10 ಬಾರಿ ಮೀಟರ್ ಮಾದರಿ ಬದಲಾಯಿಸಿದ್ದಾರೆ. ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡಿದ್ರೆ ನಾವೇನು ಮಾಡ್ತೀವಿ, ಇದುವರೆಗೂ 11 ಸಲ ನಾವು ಡಿಸೈನ್ ಚೇಂಜ್ ಮಾಡಿದ್ದೀವಿ ಮೀಟ್ರದ್ದು ಲಾಸ್ಟ್ 9ರಿಂದ 10 ವರ್ಷದಲ್ಲಿ. ಇಷ್ಟು ಸಲ ಚೇಂಜ್ ಮಾಡಬೇಕಾಗಿತ್ತ ನಮಗೆ ಗೊತ್ತಿಲ್ಲ. ಬೇರೆ ಒಂದು ಸರ್ಕಾರದಲ್ಲಿ ₹400-600 ತಗೊಳ್ಳೋ ಮೀಟ್ರ್ಗಳು ನಾವು ₹1,300-1,200 ತಗೋತಾ ಇದ್ದೀವಿ. ಇನ್ನು ಇವರು ಖರೀದಿಸೋ ಮೀಟರ್ಗಳೇನಾದ್ರೂ ಸರಿಯಾಗಿ ಓಡ್ತಿವೆಯಾ? ಅದೂ ಇಲ್ಲ. ಕೆಲವು ಮೀಟರ್ಗಳು ಉಸೇನ್ ಬೋಲ್ಟ್ ಸ್ಪೀಡಲ್ಲಿ ಓಡ್ತಿವೆ. ಇನ್ನು ಈಗಿನ ಹೊಸ ಮೀಟರ್ಗಳಲ್ಲಂತೂ ಬಿಲ್ಲೇ ಬರಲ್ಲ. ಯಾಕೆ ಅಂತ ಪ್ರಶ್ನಿಸಿದ್ರೆ ಅಧಿಕಾರಿಗಳು ಇನ್ಫೋಸಿಸ್ ಕಡೆ ಬೆರಳು ತೋರಿಸ್ತಾರೆ. 2 ತಿಂಗಳಿಂದ ಮೀಟ್ರ್ ಹಾಕಿದಾಗಿಂದ ಈಗಲೂ ಒಂದು ಸೆಕೆಂಡ್ ಇದು ಮೀಟ್ರ್ ಜನರೇಟ್ ಆಗಿಲ್ಲ. ಅವ್ರನ್ನ ಮೀಟ್ರ್ ಕೊಡೋರು ಏನಾದರೂ ಬಂದು ಕೇಳಿದ್ರೆ ಇನ್ನು ಇನ್ಫೋಸಿಸ್ ಆದಮೇಲೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ತನಕನೂ ಬಿಲ್ ಕೊಟ್ಟಿಲ್ಲ. 10,000-15,000 ಬಿಲ್ ಹಾಕ್ಬಿಟ್ರೆ ಅವರು ಎಲ್ಲಿಂದ ಕಟ್ತಾರೆ? ಮೀಟರ್ ಟೆಂಡರ್ ಆಗಿರೋದು ವೆಂಕಟ ಶಿವರೆಡ್ಡಿ ಅವರ ಸಂಬಂಧಿಕರಿಗೆ ಅನ್ನೋ ಆರೋಪವೂ ಕೇಳಿ ಬರುತ್ತಿದೆ. ಇನ್ನೊಂದು ಅಂಶವನ್ನ ನೀವು ಗಮನಿಸಲೇಬೇಕು. ಅದೇನಂದ್ರೆ, ಇಂಧನ ಇಲಾಖೆಯಲ್ಲಿ ಟೆಂಡರ್ ಸಿಗಬೇಕಾದ್ರೆ ಆತ ರಾಜಕಾರಣಿಯ ಸಂಬಂಧಿಕನಾಗಿರಬೇಕು ಅಥವಾ ಅಧಿಕಾರಿಗಳು ಕೇಳದಷ್ಟು ಲಂಚ ಕೊಡಬೇಕು. ಎಸ್ಪೆಷಲಿ ರೀಸೆಂಟ್ಲಿ ಒಬ್ಬ ಕಾಂಟ್ರಾಕ್ಟರು ಜಸ್ಟ್ ಬಿಕಾಸ್ ಹಿ ಈಸ್ ಪೊಲಿಟಿಕಲಿ ಸಪೋರ್ಟೆಡ್
ಯಾವುದೋ ಒಂದು ಕೇಬಲ್ LS ಕೇಬಲ್ ಅಂತ ಯಾವುದೋ ಒಂದು ಕಂಪನಿ ಆ ಇದರಲ್ಲಿ ಹೆಚ್ಚು ಕಡಿಮೆ ಪರ್ಚೇಸ್ ರೇಟ್ಗಿಂತ ಒಂದು 100, 200, 300, 400, 500% ಅಷ್ಟು ಜಾಸ್ತಿ ಕೊಟ್ಟು ಅವನಿಗೆ. ಯಾಕಂದರೆ ಇವರು ಅಷ್ಟೊಂದು ಕ್ವಾಂಟಿಟಿ ಅಷ್ಟೊಂದು ಇದಿದ್ದಾಗ ಕಂಪ್ನಿಯಿಂದ ಡೈರೆಕ್ಟ್ ಟೆಂಡರ್ ಕರಿಬೋದಾಗಿತ್ತು. ಆ ಒಂದು ಕೇಬಲ್ಗೆ ಈ ಒಂದು JV ಮಾಡಿ ಅವ್ರಿಗೆ ಕೊಡಬೇಕು ಅಂತ ಏನಿರಲಿಲ್ಲ. ಹೆಚ್ಚು ಕಡಿಮೆ ಮೋರ್ ದ್ಯಾನ್ 60% ಆಫ್ ದಿ ಪ್ರಾಜೆಕ್ಟ್ಸು ಕರ್ನಾಟಕಲ್ಲಿದೆ. ಇದರಿಂದ ಯಾವ ಪ್ರಾಜೆಕ್ಟು ಆಗ್ತಾ ಇಲ್ಲ. ಸೆಂಟ್ರಲ್ ಪ್ರಾಜೆಕ್ಟ್ಸ್ ಎಲ್ಲ ವಾಪಸ್ ಹೋಗ್ತಾ ಇದೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಜನರ ಹಣವನ್ನು ಅಧಿಕಾರಿಗಳು ರಾಜಾರೋಷವಾಗಿ ಲೂಟಿ ಹೊಡೆತಿದ್ರೆ ಇಂಧನ ಇಲಾಖೆ ಸಚಿವರುಗಳು ಏನ್ ಮಾಡ್ತಿದ್ದಾರೆ? ಇಂಧನ ಸಚಿವರಿಂದಲೇ ಗೋಲ್ಮಾಲ್. ಈ ದಾಖಲೆಯನ್ನೊಮ್ಮೆ ಗಮನವಿಟ್ಟು ನೋಡಿ. ಇದು ಇಂಧನ ಸಚಿವ DK ಶಿವಕುಮಾರ್ಗೆ ಅನುಕೂಲವಾಗಲು ಬೆಸ್ಕಾಂ ಅಧಿಕಾರಿಗಳು KREC ನಿಯಮಗಳನ್ನ ಗಾಳಿಗೆ ತೂರಿ ಹೊರಡಿಸಿರೋ ಆದೇಶ. ಎನರ್ಜಿ ಮಿನಿಸ್ಟ್ರು ಈಸ್ ಅ GPA ಹೋಲ್ಡರ್ ಫಾರ್ ಮೆಸಸ್ ಪೂರ್ವಾಂಕರ ಪ್ರಾಜೆಕ್ಟ್. ಅಲ್ಲಿ ಡೆವಲಪ್ಮೆಂಟ್ ಆಗಿ ಅಲ್ಲಿ ಪವರ್ ಸಪ್ಲೈ ತೊಗೋಬೇಕು. ಇವ್ರಿಗೆ ಬೇಕಾಗಿರೋದು ಈ ಪ್ರಾಜೆಕ್ಟಿಗೆ 1694 ಕಿಲೋವಾಟ್ ಬೇಕು. 1000 ಕಿಲೋವಾಟ್ ಮೇಲಿದ್ರೆ 60-40 ಸೈಟ್ ಒಂದು ಕೊಟ್ಟು ಆ ಸೈಟಲ್ಲಿ 2400 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಅವರು ದೇ ಶುಡ್ ಪ್ರೊವೈಡ್ ವಿತ್ ಟ್ರಾನ್ಸ್ಫಾರ್ಮರ್ಸು. ಅದಕ್ಕೆ ಇನ್ಸ್ಟಲೇಷನ್ ಬೇಕಾದರೆ 6 ಕೋಟಿ ಆಗ್ಬೋದು ಅಂದಾಜು. ಪೂರ್ವಾಂಕರ ಪ್ರಾಜೆಕ್ಟ್ಸ್ಗೆ DK ಶಿವಕುಮಾರ್ ಅವರು ಪಾರ್ಟ್ನರ್ ಆಗಿದ್ದಾರಲ್ಲ, ಅದರಲ್ಲಿ ಅಲ್ಲಿ ಜಮೀನಿಗೆ ಆಗ್ತದೆ ಒಂದು ನನ್ನ ಅಂದಾಜು ಒಂದು 1,20,00,000 ಆಗ್ಬೋದು. ಸೊ ಟೋಟಲ್ ಏನಾಯಿತು 7,20,00,000. ಇದಕ್ಕೇನು ಮಾಡ್ತಾರೆ ಇವರು ಅಂತ ಹೇಳಿದ್ರೆ, ITIದು ಮಸ್ ಇದೆಯಲ್ಲ, ಅಲ್ಲಿಂದ ವಿ ವಿಲ್ ಟ್ಯಾಪ್ ಫ್ರಮ್ ದ ಡೈರೆಕ್ಟ್. ಅಲ್ಲಿಗೆ ಏನು ಕೇಬಲ್ ಬೇಕೋ ಆ ಕೇಬಲ್ ನಾವು ಹಾಕೋದು. ಕೇಬಲ್ನಿಂದ ನಿಮ್ಮ ಟ್ರಾನ್ಸ್ಫಾರ್ಮರಿಂದ KEB ಟ್ರಾನ್ಸ್ಫಾರ್ಮರಿಂದನೇ ತೊಗೋತೀವಿ KPTSಲ್ಲಿ. ಆವಾಗ ಅವ್ರಿಗೆ ಖರ್ಚು ಎಷ್ಟು ಬೀಳ್ಬೋದು? ಮ್ಯಾಕ್ಸಿಮಮ್ ಖರ್ಚು ಬೀಳೋದು 2 ಕೋಟಿಯಲ್ಲಿ ಮುಗಿದೋಗ್ತದೆ. ಸೊ 7,20,00,000 ಕಟ್ಟೋ ಜಾಗದಲ್ಲಿ 2 ಕೋಟಿ ಖರ್ಚು ಮಾಡಿ ಈ ಹಾರ್ಟ್ ಇದೆಯಲ್ಲ, ಅದೇ ಹಾರ್ಟಲ್ಲೇ ಒಂದೇ ಹಾರ್ಟು KEB ಏನಿದೆಯೋ ಅಲ್ಲಿಂದನೇ ಪಂಪ್ ಮಾಡೋಣ. ಅಕಸ್ಮಾತ್ ರಿಪೇರ್ ಆಗ್ಬಿಡ್ತಪ್ಪ, ಇಷ್ಟು ಲೋಡ್ ತೊಗೊಂಡು ಅದು ಕಟ್ಟೋಗ್ತದೆ. ಅದು ಕಟ್ಟೋದಾಗ ನಾವೇನು ರಿಪೇರ್ ಮಾಡೋದ್ರೆ ಸೆಟ್ ಇಲ್ಲಲ್ಲ. ಸಂಸ್ಥೆಗೆ ನಷ್ಟ ಆದ್ರೂ ಪರವಾಗಿಲ್ಲ, ತಮ್ಗೆ 5-6 ಕೋಟಿ ಲಾಭ ಆಗ್ಬೇಕು ಅನ್ನೋ ದುಷ್ಟ ಲೆಕ್ಕಾಚಾರ ಸಚಿವರದ್ದು ಅಂತಾರೆ ಇವರು. ಹೀಗೆ ಈ ಎನರ್ಜಿ ಮಿನಿಸ್ಟ್ರು ಕುಂತ್ಕೊಂಡು ಅವ್ರ ಜಾಗದಲ್ಲೇ 5 ಕೋಟಿ, ಸುಮಾರು 5 ಕೋಟಿ ನಮಗೆ ಬರಬೇಕಾಗಿರೋಂಥ ದುಡ್ಡು ಬರಲಿಲ್ಲ ಅಂತ ಹೇಳಿದ್ರೆ ಇನ್ನು ಇಡೀ ರಾಜ್ಯದಲ್ಲಿ ಎಷ್ಟು ಹೋಗ್ತದೆ? ಅರ್ಥ ಆಗುತ್ತಲ್ಲ ನಿಮಗೆ? ಇದು ಜನಗಳಿಗೆ ಅರ್ಥ ಆಗಬೇಕು, ನಮ್ಮ ಅಧಿಕಾರಿಗಳಿಗೆ ಅರ್ಥ ಆಗಬೇಕು, ತನಿಖೆ ಆಗಬೇಕು, ನೋ ಅಂತ ಹೇಳಬೇಕು. ಯಾರಪ್ಪನ ಮನೆ ಕಂಟ್ರಿ? ಡೋಂಟ್ ಲುಕ್ ಅಟ್ ಹಿಮ್ ಆಸ್ ಅ ಮಿನಿಸ್ಟರ್ ಅಂತ ನೋಡಬೇಡಿ. ನೀವು ಅಲ್ಲಿ ನಿಮಗೆ ಕೊಟ್ಟಿರೋ ಕೆಪಾಸಿಟಿಯಲ್ಲಿ ನಿಮ್ಮ ಟ್ರಾನ್ಸ್ಫಾರ್ಮರ್ಗೆ ಇಷ್ಟೇ ಕೆಪಾಸಿಟಿ, ಅದಕ್ಕೆ ಮೇಲೆ ಬೇಕಾದ್ರೆ ನೀವು ಹಾಕಲೇಬೇಕು. ಇಲ್ದಿರ ಸತ್ತೋಗ್ತದೆ, ನಮ್ಮ ಜೀವನಾಡಿ ಸತ್ತೋಗ್ತದೆ. ಸತ್ತೋದಾಗ ನಿಮಗೆ ಮಾತ್ರ ಅಲ್ಲ ಕರೆಂಟ್ ಹೋಗೋದು, ಎಲ್ರಿಗೂ ಹೋಗ್ತದೆ. ಸೊ ವಿ ಕೆನಾಟ್ ಕಿಲ್ ಅವರ್ ಹಾರ್ಟ್ ಅಂತೇಳಿ ಯಾಕೆ ನಿಮ್ಮ ಹೃದಯವನ್ನು ಯಾಕೆ ನೀವು ಕಾಪಾಡ್ಕೊಳ್ಳಲ್ಲ? ಸಚಿವರೇ ಇಲ್ಲಿ ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿ ಸಂಸ್ಥೆಗೆ ನಷ್ಟ ಉಂಟು ಮಾಡ್ತಿದ್ರೆ ಉಳಿದ ಭ್ರಷ್ಟರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋರು ಯಾರು ಅನ್ನೋದು ಪ್ರತಿ ಕನ್ನಡಿಗನ ಪ್ರಶ್ನೆ. ಇದಕ್ಕೆ ಸಚಿವರೇನಂತಾರೋ? ನಿಮ್ಗೊಂದು ವಿಚಾರ ಗೊತ್ತಾ? ಪ್ರತಿ ಗ್ರಾಹಕರಿಂದ ಪ್ರತಿ ಯೂನಿಟ್ಗೆ 8 ರೂಪಾಯಿ ಸುಲಿಗೆ ಮಾಡೋ ಬೆಸ್ಕಾಂ ಈಗ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿಕೊಂಡಿದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿ ನಡೀತಿದೆ ಭಾರೀ ಕಳ್ಳತನ. ಈ ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ಲೋಕಾಯುಕ್ತ ಹಾಕಬೇಕಾಗತ್ತೆ.